ಸ್ನೇಹಿತರೆ ನಮಸ್ಕಾರ. ಇವತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಮದ್ಯದಲ್ಲಿನ ಆಲ್ಕೋಹಾಲ್ ಪ್ರಮಾಣಕ್ಕೆ ಅನುಗುಣವಾಗಿ ತೆರಿಗೆ, ಸಾಮಾಜಿಕ ಪರಿಣಾಮಗಳು ಗಣನೆಗೆ, ಸುರಕ್ಷಿತ ಕರ್ನಾಟಕಕ್ಕೆ ಅಬಕಾರಿ ಸುಧಾರಣೆ ಅಂತಕ್ಕಂಥ ಒಂದು ಲೇಖನ. ಶ್ರೀ KP ಕೃಷ್ಣನ್, ರಿಟೈರ್ಡ್ IAS ಆಫೀಸರ್ ಹಾಗೂ ಅಬಕಾರಿ ವರಮಾನ ಸಂಗ್ರಹಣ ಸಲಹಾ ಸಮಿತಿಯ ಅಧ್ಯಕ್ಷರು ಒಂದು ಸುಂದರವಾದ ಲೇಖನವನ್ನು ಬರೆದಿದ್ದಾರೆ. ಏನಂದರೆ, ರಾಜ್ಯ ಸರ್ಕಾರ ಮದ್ಯದ ಮೇಲಿನ ಸುಂಕದ ಸ್ವರೂಪದಲ್ಲಿ ಬದಲಾವಣೆ ತರಲಿಕ್ಕೆ ಮುಂದಾಗಿದೆ. ಮದ್ಯದಲ್ಲಿನ ಆಲ್ಕೋಹಾಲ್ ಪ್ರಮಾಣ ಮತ್ತು ಅದು ಉಂಟು ಮಾಡುವ ಸಾಮಾಜಿಕ ಪರಿಣಾಮಗಳನ್ನು ಪರಿಗಣಿಸಿ ತೆರಿಗೆ ವಿಧಿಸುವ ಸಂಬಂಧ ಕರಡು ನಿಯಮಗಳನ್ನು ಬಿಡುಗಡೆ ಮಾಡಿದೆ. ಹೆಚ್ಚು ಆಲ್ಕೋಹಾಲ್ ಇರುವ ಸಮಾಜದ ಮೇಲೆ ಹೆಚ್ಚಿನ ಪರಿಣಾಮಗಳನ್ನು ಬೀರುವ ಮದ್ಯದ ಮೇಲಿನ ತೆರಿಗೆ ಪ್ರಮಾಣ ಹೆಚ್ಚಾಗಲಿದೆ. ಮದ್ಯ ನಿಷೇಧದ ಬದಲಿಗೆ ಬೇರೊಂದು ರೀತಿಯಲ್ಲಿ ಕುಡಿತದ ಸಮಸ್ಯೆಯ ಸವಾಲುಗಳನ್ನು ಎದುರಿಸಲು ಪೂರಕವಾಗುವಂತೆ ಹೊಸ ನಿಯಮಗಳನ್ನು ರೂಪಿಸಲಾಗಿದೆ ಅಂತ ಒಂದು ಹೆಡ್ಲೈನ್ ಹಾಕಿದ್ದಾರೆ. ಕಳೆದ 60 ವರ್ಷದಲ್ಲಿ ಕರ್ನಾಟಕದಲ್ಲಿ ಒಂದು ಅಬಕಾರಿ ವ್ಯವಸ್ಥೆ ಏನಿತ್ತು, ಅದು ಇಲ್ಲಿವರೆಗೆ ನಡ್ಕೊಂಡು ಬರ್ತಾಯಿತ್ತು. ಮತ್ತು ಈ ಮದ್ಯ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಸಾಹೇಬರು ಬ್ಯಾನ್ ಮಾಡಿದರು. ಆಮೇಲೆ ಆಂಧ್ರ ಪ್ರದೇಶದಲ್ಲಿ NTR ರಾಮರಾವ್ ಅವರು ಅದನ್ನು ಬ್ಯಾನ್ ಮಾಡಿದರು. ಕೆಲವೊಂದು ಘಟನೆ. ಮತ್ತು ಇತಿಹಾಸದಲ್ಲಿ ಹೋದರೆ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನುವ ರಾಜ ಮದ್ಯವನ್ನು ನಿಷೇಧ ಮಾಡಿದ್ದ. ಈಗಿನ ನಮ್ಮ ಕರ್ನಾಟಕ ಸರ್ಕಾರ ಈ ಮದ್ಯ ನಿಷೇಧ ಏಕಾಏಕಿ ಮಾಡಲಿಕ್ಕೆ ಸಮಸ್ಯೆ ಏನಂದರೆ, ಅವರಿಗೆ ಒಂದನೇದು ನಮ್ಮ ಇಡೀ ವರ್ಷದ ಆರ್ಥಿಕ ಸಮೀಕ್ಷೆ ನೋಡಿದಾಗ ಒಂದು ನಮಗೆ ಟ್ಯಾಕ್ಸ್ ಹೆಚ್ಚಿಗೆ ಬರ್ತಾ ಇರೋದು IT ಸೆಕ್ಟರ್ನಿಂದ. ಯಾವುದು ನಮ್ಮ ಮಾಹಿತಿ ತಂತ್ರಜ್ಞಾನ ಏನು ಪ್ರೊಡಕ್ಷನ್ಸ್ ಆಗ್ತಾಯಿದೆ ಅದರಿಂದ. ಎರಡನೇ ರ್ಯಾಂಕ್ ದರ್ಜೆ ಇರೋದು ಅಬಕಾರಿ ಆದಾಯದಿಂದ. ಸರ್ಕಾರ ನಡೆಯುವುದು ತೆರಿಗೆಗಳ ಮೇಲೆ. ಸರ್ಕಾರಕ್ಕೆ ದುಡ್ಡುಗಳು ಬೇಕು. ದುಡ್ಡಿನಿಂದ ಏನೋ ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ಉಳಿದು ಟ್ಯಾಕ್ಸ್ಗಳು ತುಂಬ ಕಡಿಮೆ. ಕೆಲವೊಂದು ಟ್ಯಾಕ್ಸ್ ಕಳ್ಳತನ ಮಾಡೋದು, ತಪ್ಪಿಸ್ಕೊಳ್ಳೋದು, ಅನುಕೂಲಸ್ಥರು ನಾವೆಲ್ಲ ಮಾಡೋದನ್ನು ನೋಡ್ತಾ ಇದ್ದೀವಿ. ಈಗ ಟ್ಯಾಕ್ಸ್ ಬೇಕು ಮತ್ತು ಸರ್ಕಾರಕ್ಕೆಲ್ಲ ಸವಲತ್ತು ಕೊಡಬೇಕು ಅಂತ ಕೇಳೋದು ಜನಸಮುದಾಯದ ಒಂದು ಬೇಡಿಕೆ. ಎಲ್ಲರೂ ನಾವು ಕೇಳೋದು ಅವರಿಗೆ. ಒಂದು ಕಡೆ ಸರಿಯಾಗಿ ಟ್ಯಾಕ್ಸ್ ಕೂಡ ಅವರಿಗೆ ತಲುಪ್ತಾ ಇಲ್ಲ. ಇನ್ನೊಂದು ITದು ಈ ಕಳೆದ 10 ವರ್ಷದಿಂದ ನಾವು ಆರ್ಥಿಕ ಸಮೀಕ್ಷೆಯಲ್ಲಿ ನೋಡಿದರೆ ITದು ಟ್ಯಾಕ್ಸು ಲೀಡಿಂಗಲ್ಲಿದೆ. ಎರಡನೇದು ಅಬಕಾರಿ. ITದು ಬಗ್ಗೆನೂ ಕಾಮೆಂಟ್ ಇದೆ. IT ಇದರಿಂದ ಎಂಪ್ಲಾಯ್ಮೆಂಟ್ ಲಾಸ್ ಆಗ್ತಾಯಿದೆ, ಲೋಕಲ್ ಇದ್ರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾಯಿದೆ, ಮ್ಯಾನ್ ಪವರ್ಗೆ ಅವಕಾಶ ಆಗ್ತಾಯಿಲ್ಲ. ಅದು ಬಂದ ಮೇಲೆ ಸುಮಾರಷ್ಟು ಏನು ಇಂಟರ್ಡಿಪೆಂಡ್ ಆಗಿರತಕ್ಕಂಥ ಜೀವನ ಕ್ರಮ ಇತ್ತು ಅದೆಲ್ಲ ಹಾಳಾಯಿತು ಅಂತ ಕೂಡ ಇದೆ. ಆದರೆ ಅದು ಇದರಷ್ಟು ಒಂದು ತೆಗಳಿಕೆಗೆ, ಅಂದರೆ ಈ ಅಬಕಾರಿ ಏನು ಮದ್ಯ ಇದೆ ಇದರಷ್ಟು ತೆರಿಗೆಗೆ, ಅದನ್ನು ಒಂದು ತೆಗಳುವಿಕೆಗೆ ಅಥವಾ ಟೀಕೆಗೆ ಒಳಗಾಗಿಲ್ಲ. ಇದು ಜಾಸ್ತಿ ಟೀಕೆಗೆ ಒಳಗಾಗಿದೆ. ಬಹುಶಃ ಇದಕ್ಕೆ ಬೈದಷ್ಟು ಬೇಗಳ ಈ ITಗೆ ಬೈದಿಲ್ಲ. ಅದು ತುಂಬ ಸಾಫ್ಟಾಗಿ, ತುಂಬ ಸೊಫಾಸ್ಟಿಕೇಟೆಡ್ ಆಗಿ ಮೂಮೆಂಟ್ ಆಗ್ತಾಯಿದೆ. ಜೊತೆಗೆ ಅದು ಅಭಿವೃದ್ಧಿಯಲ್ಲಿ ಈಗ ಕಂಪ್ಯೂಟ್ರು IT ಸೆಕ್ಟ್ರ್ ಬಗ್ಗೆ ಏನಾರು ಕಾಮೆಂಟ್ ಮಾಡಿದರೆ ಅದು ಏನು ಈ ಕಾಲದ ಮನುಷ್ಯರೇ ಈ ಕಾಲದ ಆಲೋಚನೆ ಅಲ್ಲ, ಅದು ಯಾವುದೋ ಒವಿರಾಯನ್ ಕಾಲದ್ದು ಅನ್ನೋ ಥರದಲ್ಲಿದೆ. ಮತ್ತು ಲೀಡಿಂಗಲ್ಲಿ ಇರೋ ಟ್ಯಾಕ್ಸ್ ಕೂಡ ಇದೆ. ಈಗ ಜನರು, ಈಗ ಯಾರು ಹುಡುಗರು ಬೇರೆಯವರು ಎಜುಕೇಷನ್ ಮಾಡಬೇಕಂದ್ರೆ ಕಂಪ್ಯೂಟರ್ ಫಸ್ಟ್ ಪ್ರಿಯಾರಿಟಿ, ಓದಲೇಬೇಕು, IT ನಾಲೆಜ್ ಇರಲೇಬೇಕು. ಅದಕ್ಕೆ ಸೊಫಿಸ್ಟಿಕೇಟೆಡ್ ಆದ ಒಂದು ಇದಿದೆ. ಬಟ್ ಅದು ಇನ್ನೊಂದು ಥರದಲ್ಲಿ ಇದೆ. ಆದರೆ ಈಗ ಅದನ್ನೆಲ್ಲ ಕಮೆಂಟ್ ಮಾಡೋಕ್ಕಾಗಲ್ಲ. ಈಗ ನಾವು ವಿಷಯ ಮುಖ್ಯವಾಗಿ ಅಬಕಾರಿ ಮದ್ಯ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ. ಮದ್ಯದಿಂದ ಏನಾಗ್ತಾಯಿದೆ ಅಂಥೇಳಿ ಶ್ರೀ KP ಕೃಷ್ಣನ್ ಸಾಹೇಬರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಸುಧಾರಣೆಗೆ ಏನಪ್ಪ ಅಂದರೆ, ಮದ್ಯಪಾನ ಏನು ಸಾಮಾಜಿಕ ಪರಿಣಾಮ ಉಂಟು ಮಾಡ್ತಾ ಇದೆ, ಅದರಿಂದ ಆಗ್ತಕ್ಕಂಥ ಹಾನಿಯ ಆರ್ಥಿಕ ನಷ್ಟ ದೇಶದ GDPಯ 1.45% 2.6% ಎಂದು ಹೇಳ್ತಕ್ಕಂಥದ್ದು ಸ್ಟಡೀಸ್ ಹೇಳ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಆರ್ಥಿಕ ಹೊರೆ ಈಗೇನು ಆಗ್ತಾಯಿದೆ, ಈಗ ನಮ್ಮ ಕರ್ನಾಟಕದಲ್ಲಿ ಅಂದಾಜು 2% ಸಾಮಾಜಿಕ ನಷ್ಟ ಲೆಕ್ಕ ಹಾಕಿದರೆ ಈ ಮೊತ್ತ ವಾರ್ಷಿಕವಾಗಿ 51,000 ಕೋಟಿ ರೂಪಾಯಿ ಆಗ್ತಾಯಿದೆ ಅಂತ ಹೇಳ್ತಾಯಿದ್ದಾರೆ. ಇವು ಅಷ್ಟು ಎಕ್ಯುರೇಟ್ ಆರ್ಥಿಕವಾಗಿ ನಾವು ಹೇಳ್ತಕ್ಕಂಥದ್ದು. ಅದು ಕೌಟುಂಬಿಕ ಹಿಂಸಾಚಾರದ ರೂಪದಲ್ಲಿ ಕರ್ನಾಟಕದ ಕುಟುಂಬಗಳು ಪ್ರತಿದಿನ ಇದು ದಂಡ ಭರಿಸ್ತಲೇ ಇದೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ.
ಸೊ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡೋದಾಗಲಿ, ರಸ್ತೆಯಲ್ಲಿ ಸಾವು ನೋವುಗಳಾಗೋದಾಗಲಿ, ಇದನ್ನು ಕೂಡ ಆಗ್ತಾಯಿದೆ. ಜನ ಗಾಯಗೊಳ್ತಾ ಇದ್ದಾರೆ, ಕೆಲವೊಂದು ತೀರ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಸರ್ಕಾರ ಹಣ ಖರ್ಚು ಮಾಡಬೇಕು. ಆಮೇಲೆ ಇದರಿಂದ ಈ ಲಿವರು ರೋಗ ಬರೋದು, ಅದಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಮ್ಮದು ಗೌರ್ಮೆಂಟ್ ಹೆಲ್ತ್ ಸಿಸ್ಟಮ್ ಕೂಡ ಇಂಪ್ಲಿಮೆಂಟು ಖರ್ಚು ಮಾಡಬೇಕಾಗ್ತಾಯಿದೆ. ಇದು ಎಲ್ಲ ನೋಡಿದರೆ ಇದು ಗಳಿಸ್ತಕ್ಕಂಥ ಇನ್ಕಮ್ಮು ಆಹಾರ, ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಮೀಸಲಿಡಬೇಕಾಗಿರ್ತಕ್ಕಂಥ ಹಣ ಅದು. ಈಗ ನಾವು ಅದಕ್ಕೆ ಖರ್ಚು ಮಾಡ್ತಕ್ಕಂಥ ಒಂದು ದುರದೃಷ್ಟಕರವಾದ ಸಂಗತಿಯನ್ನು ಕೂಡ ಈಗ KP ಕೃಷ್ಣನ್ ಸಾಹೇಬರು ಹೇಳ್ತಾ ಇದ್ದಾರೆ. ಈ ಎಲ್ಲ ಒಂದು ಇದನ್ನು ನೋಡಿದಾಗ ನಮಗೆ ಈಗ ಸರ್ಕಾರಕ್ಕೆ ಆದಾಯ ಬೇಕು, ಮಾಡಲೇಬೇಕಾಗಿದೆ ಅವರು, ಇಲ್ಲಾಂದರೆ ಸರ್ಕಾರ ನಡೆಸೋದೇ ಕಷ್ಟ. ಅಂಥದ್ರಲ್ಲಿ ಅವರು ನಮಗೆ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಅಬಕಾರಿ ಸುಧಾರಣೆಗಳ ಬಗ್ಗೆ 4 ಮೂಲ ತತ್ವಗಳ ಬಗ್ಗೆ ಒಂದು ಹೇಳ್ಕೊಳ್ತಾ ಇದ್ದಾರೆ ಆರ್ಟಿಕಲಲ್ಲಿ. ಏನು? ಒಂದನೇದು ಆಲ್ಕೋಹಾಲ್ ಪ್ರಮಾಣ ಆಧಾರಿತ ತೆರಿಗೆ ವ್ಯವಸ್ಥೆ. ಆಲ್ಕೋಹಾಲು ಅದರಲ್ಲಿ ಎಷ್ಟು ಕ್ವಾಂಟಿಟಿಯಲ್ಲಿದೆ ಅದ್ರ ಬಗ್ಗೆ. ಅಂದರೆ ಮದ್ಯ ಕುಡಿತದಿಂದ ಉಂಟಾಗುವ ಹಾನಿಯು ಅವರು ಸೇವಿಸುವ ಆಲ್ಕೋಹಾಲ್ ಪ್ರಮಾಣವನ್ನು ಆಧರಿಸಿರುತ್ತದೆ. ಆದ್ದರಿಂದ 1 ಲೀಟರ್ ಶುದ್ಧ ಆಲ್ಕೋಹಾಲ್ ಮೇಲಿನ ತೆರಿಗೆಯು ಪ್ರತಿಯೊಂದು ಮದ್ಯಕ್ಕೂ ಅದರ ಹಾನಿಯ ಸಂಭಾವ್ಯಕ್ಕೆ ಅನುಗುಣವಾಗಿ ತೆರಿಗೆ ವಿಧಿಸುವನ್ನು ಖಚಿತಪಡಿಸ. ಅಂದರೆ ಅವರು ಎಷ್ಟು ಆಲ್ಕೋಹಾಲ್ ಅದರಲ್ಲಿ ಬೆರೆಸ್ತಾ ಇದ್ದಾರೆ, ಅದರಿಂದ ಏನು ಇಂಪ್ಯಾಕ್ಟ್ ಪರಿಣಾಮ ಬೀರ್ತದೆ ಅಷ್ಟನ್ನು ಆ 1 ಲೀಟರ್ ಮದ್ಯ ಮಾರಾಟ ಏನು ಮಾಡ್ತಾಯಿದ್ದಾರೆ ಅದರಲ್ಲೇ ಪ್ಲಸ್ ಮಾಡಿ ಆ ರೇಟನ್ನು ಫಿಕ್ಸ್ ಮಾಡ್ತೀವಿ ಅಂತಕ್ಕಂಥದ್ದು ಅಲ್ಲಿ ಕೃಷ್ಣನ್ ಸಾಹೇಬರು ಹೇಳ್ತಾ ಇದ್ದಾರೆ. ಎರಡನೇದ್ದು ಸಾಮಾಜಿಕ ಪರಿಣಾಮಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅಂದರೆ ನಾವು ಮುಂದಿನ 3-4 ವರ್ಷದಲ್ಲಿ ಪ್ರತಿ ಲೀಟರ್ ಶುದ್ಧ ಆಲ್ಕೋಹಾಲ್ಗೆ ಅಂದಾಜು 2000ದಷ್ಟು ಸಾಮಾಜಿಕ ಪರಿಣಾಮಗಳ ಮಾನದಂಡದ ವೆಚ್ಚವನ್ನು ನಿಗದಿಪಡಿಸ್ತೀವಿ. ಅದಕ್ಕೆ ಅನುಗುಣವಾಗಿ ಮದ್ಯದ ತೆರಿಗೆ ದರಗಳನ್ನು ಹೊಂದಿಸುವ ಮೂಲಕ ಮದ್ಯವು ಸಮಾಜದ ಮೇಲೆ ಹೇರುವ ಬಾಹ್ಯ ವೆಚ್ಚಗಳನ್ನು ಸರಿದೂಗಿಸುವುದು ನಮ್ಮ ಗುರಿಯಾಗಿದೆ. ಅದು ಸೋಷಿಯಲಾಗಿ ಏನು ಇಂಪ್ಯಾಕ್ಟ್ ಬೀರ್ತಾ ಇದೆ, ಒಂದು ಅಂದಾಜು ಒಂದು ಶುದ್ಧ ಆಲ್ಕೋಹಾಲಿಗೆ 2000 ರೂಪಾಯಿ ಆಗ್ತಾಯಿದೆ. ನಾವು 2000 ರೂಪಾಯಿ ಪರ್ ಲೀಟ್ರಿಗೆ ರೇಟು ಫಿಕ್ಸ್ ಮಾಡೋ ಲೆಕ್ಕಾಚಾರದಲ್ಲಿ ಇದ್ದೇವೆ. ಯಾಕಂದರೆ ಅದರಿಂದ ಇಂಡೈರೆಕ್ಟಾಗಿ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಅದನ್ನೆಲ್ಲ ಸರಿದೂಗಿಸ್ಬೇಕು ನಮಗೆ ಅಂತ ಕೂಡ ಇಲ್ಲಿ ಕೃಷ್ಣನ್ ಸಾಹೇಬರು ಹೇಳ್ತಾ ಇದ್ದಾರೆ. ಮೂರನೇದಾಗಿ ಮಿತ ಕುಡಿತವನ್ನು ಉತ್ತೇಜಿಸುವುದು. ಮಿತ ಕುಡಿತ ಅಂದರೆ ನಾವು ಮದ್ಯದಲ್ಲಿನ ಆಲ್ಕೋಹಾಲ್ ಪ್ರಮಾಣಕ್ಕೆ ತಕ್ಕಂತೆ ತೆರಿಗೆ ವಿಧಿಸ್ತಾ ಇದ್ದೀವಿ. ಈ ಮೂಲಕ ಜಾಗತಿಕ ಪದ್ಧತಿಗಳಿಗೆ ಅನುಗುಣವಾಗಿ ಉತ್ಪಾದಕರು ಹಾಗೂ ಗ್ರಾಹಕರ ಕಡಿಮೆ ಆಲ್ಕೋಹಾಲ್ ಸಾಮರ್ಥ್ಯದ ಮದ್ಯಗಳತ್ತ ವಾಲುವಂತೆ ಉತ್ತೇಜನ ನೀಡ್ತೀವಿ. ಅಂದರೆ ನೀವು ರೇಟ್ ಅದರ ಕ್ವಾಂಟಿಟಿ ಮೇಲೆ ನಾವು ರಿಕ್ವೇಸ್ ಮಾಡಿದಾಗ ಲೋ ಕ್ವಾಂಟಿಟಿ ಇರ್ತಕ್ಕಂಥ ಆಲ್ಕೋಹಾಲ್ ಕಂಟೆಂಟ್ ಇರ್ತಕ್ಕಂಥ ಮದ್ಯವನ್ನು ನಾವು ಇದು ಮಾಡೋದ್ರಿಂದ ಅದರಿಂದ ಇಂಪ್ಯಾಕ್ಟ್ ಕಡಿಮೆ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದು ನಾನೊಬ್ಬರಿಗೆ ಹೇಳಿದೆ, ನಾನು ಇಲ್ಲಿ ಅವರು ಅರುಣ್ ಸರ್ ಅಂತಿದ್ದು, ಕಡಿಮೆ ಕುಡಿಬೇಕು ಅಂತ ನಾವು ಬೀದಿ ನಾಟಕ ಎಲ್ಲ ಮಾಡುವಾಗ ಹೇಳ್ತಾಯಿದ್ವಿ. ಅವರು ಮುಗಿದ ಮೇಲೆ ಹೇಳಿದರು, ಕಡಿಮೆ ಕುಡಿಯೋದೆಲ್ಲ ಏನಿರಲ್ಲ, ಕುಡಿತದಲ್ಲಿ 2 ಉದ್ದೇಶ ಇದೆ. ಒಂದು ಮೆಂಟಲಿ ರಿಲ್ಯಾಕ್ಸೇಷನ್ನು, ಇನ್ನೊಂದು ಸೋಷಲಾಗಿ ಸ್ವಲ್ಪ ಸಪ್ರೆಸ್ ಒಳಗಾದ ವ್ಯಕ್ತಿ ಡ್ರಿಂಕ್ ಮಾಡಿದ ಮೇಲೆ ಸ್ವಲ್ಪ ಬೋಲ್ಡಾಗಿ ರಾಜಾರೋಷವಾಗಿ ಯಾರು ಆ ವ್ಯಕ್ತಿಯನ್ನು ಅತ್ಯಂತ ಸಪ್ರೆಸ್ ಮಾಡಲಿಕ್ಕೆ ನೋಡಿದ್ರು ಅವ್ರ ಮುಂದೆ ಎದೆ ಎತ್ತಿ ಒಂದು ಪೊಸಿಷನಲ್ಲಿ ನಡ್ಕೊಳ್ಬೇಕು ಅಂತಕ್ಕಂಥ ವರ್ತನೆ ಕೂಡ ಅದರಲ್ಲಿ ಇರ್ತದೆ ಅಂತ ಹೇಳಿದರು. ಮತ್ತು ಈ ಸಾಹೇಬ್ರದ್ದು 4ನೇ ಕೃಷ್ಣನ್ ಸಾಹೇಬ್ರು 4ನೇದು ಏನಪ್ಪ ಅಂದರೆ ಒಂದಿದು 2026-27ನೇ ಹಣಕಾಸು ವರ್ಷದಲ್ಲಿ ಏನಪ್ಪ ಅಂದರೆ ಆಡಳಿತದ ಆಧುನೀಕರಣ. ನಾವು ಈ ಹಿಂದಿನ ಪರ್ಮಿಟ್ ರಾಜ್ ಮತ್ತು ಭೌತಿಕ ತಪಾಸಣೆ ಪದ್ಧತಿಗಿಂತ ಭಿನ್ನವಾದ ಪಾರದರ್ಶಕವಾದ ಡಿಜಿಟಲ್ ಟ್ರ್ಯಾಕ್ ಮತ್ತು ಟ್ರೇಸ್ ತಂತ್ರಜ್ಞಾನದ ಅಡಿ ಇಡುತ್ತಿದ್ದೆ. ಇದರಿಂದ ಅಕ್ರಮ ವ್ಯಾಪಾರವನ್ನು ತಡೆಗಟ್ಟಲು
ಕಟ್ಟುನಿಟ್ಟಿನ ಕ್ರಮ ಜಾರಿಗೆ ಬರ್ತಾ ಇದೆ. ಇಂಥ ಅಂದರೆ ಒಂದು ಡಿಜಿಟಲ್ ಮೋಡ್ ಟ್ರ್ಯಾಕ್ ಹಾಕಿ ಅದು ಏನು ಕ್ರಮ ತೊಗೊಳ್ತಾ ಇದ್ದೀವಿ, ಎಲ್ಲಿ ಏನು ಯಾವುದೇ ರೀತಿ ಸೋರಿಕೆ ಆಗಬಾರ್ದು ಅಂತಕ್ಕಂಥದ್ದು ಕೃಷ್ಣನ್ ಸಾಹೇಬ್ ಹೇಳ್ತಾ ಇದ್ದಾರೆ. ಮತ್ತು ಸ್ಟೇಜ್ 1 ಅವರು ಏನು ಕೆಲಸಗಳನ್ನು ಮಾಡಬೇಕಂದಿದ್ದಾರೆ, ಅದು ಕರ್ನಾಟಕ ಸರ್ಕಾರದ ದರದ ಸ್ಲ್ಯಾಬ್ಗಳನ್ನು 16ರಿಂದ 8ಕ್ಕೆ ನಿಗದಿಪಡಿಸುವ ಮೂಲಕ ಈಗಾಗಲೇ 8 ಹಂತಗಳನ್ನು ಆರಂಭಿಸಿದೆ. ಈ ವರ್ಷ ರಾಜ್ಯವು ಹೈಬ್ರಿಡ್ ತೆರಿಗೆ ರಚನೆಯನ್ನು ಪರಿಚಯಿಸಲು ಪ್ರಸ್ತಾಪಿಸಿದೆ. ಆಲ್ಕೋಹಾಲ್ ಪ್ರಮಾಣಕ್ಕೆ ಸಂಬಂಧಿಸಿದ ಏಕರೂಪದ ಸುಂಕದೊಂದಿಗೆ ಸರಳೀಕೃತ ಹೆಚ್ಚುವರಿ ಸುಂಕವು ಸೇರಿ ಈ ಪರಿವರ್ತನೆಯನ್ನು ಸುಗಮಗೊಳಿಸುತ್ತದೆ. ಈ ಸುಧಾರಣೆಯು ಆಲ್ಕೋಹಾಲ್ ಪ್ರಮಾಣಕ್ಕೆ ಸಂಬಂಧಿಸಿರುವುದರಿಂದ ಕೆಲವು ವಿಭಾಗಗಳಲ್ಲಿ ಬೆಲೆ ಏರಿಕೆ ಮತ್ತು ಇನ್ನು ಕೆಲವು ವಿಭಾಗಗಳಲ್ಲಿ ಬೆಲೆ ಇಳಿಕೆಗೆ ಕಾರಣವಾಗಬಹುದು ಎಂಬ ಅರಿವು ನಮಗಿದೆ. ಈ ಬದಲಾವಣೆಗಳು ಕನಿಷ್ಠ ಮಟ್ಟದಲ್ಲಿರುವಂತೆ ನೋಡಿಕೊಳ್ಳಲು ಪ್ರಯತ್ನಿಸಲಾಗಿದೆ. ಹಂತ 2 ಅಂದರೆ ಈಗ ಒಂದು ಕಡೆ ಬೆಲೆ 2000 ಪರ್ ಲೀಟ್ರಿಗೆ ನಾವು ಇದು ಮಾಡ್ತೀವಿ ಅಂತ ಸಾಹೇಬ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಬೆಲೆ ತುಂಬ ಏರಿಕೆ ಆಯಿತು. 1 ಲೀಟ್ರಿಗೆ 2000 ಅಂದರೆ ತುಂಬ ಏರಿಕೆ ಆಯಿತು. ಮತ್ತು ಇದನ್ನು ರೀಚ್ ಮಾಡಲಿಕ್ಕೆ ಯಾರು ಡ್ರಿಂಕ್ ಮಾಡಲಿಕ್ಕೆ 2000 ಅಲ್ಲಿ ಒಂದು ಸುಮ್ಮನೆ ಒಂದು 500 ರೂಪಾಯಿದು ಲಿಕ್ಕರ್ ತೊಗೊಳ್ಬೇಕಂದ್ರೂ ತುಂಬ ಕಾಸ್ಟ್ಲಿ ಆಗಿಬಿಡ್ತದೆ. ಆವಾಗ ಭಾಳ ಜನ ಹಿಂಸರಿತಾರೆ ಅದರಿಂದ. ಇದನ್ನು ಯಾಕೆ ಮಾಡಿದ್ದೀವಿ ಅಂದರೆ ಈ ಬೆಲೆ ಏರಿಕೆಯಿಂದ ಬೇರೆ ವ್ಯವಸ್ಥೆಗಳು ಅವನಿಗೆ ರೀಚ್ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಬೇರೆ ಒಂದು ಬೆಲೆಗಳು ಇಳಿಕೆ ಆಗ್ತದೆ, ಅದು ಇನ್ನೊಂದು ಥರ ಬ್ಯಾಲೆನ್ಸ್ ಆಗ್ತದೆ ಅಂತ ಸಾಹೇಬ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು 2ನೇ ಹಂತದಲ್ಲಿ 2027-28ನೇ ಹಣಕಾಸು ವರ್ಷದಲ್ಲಿ ಸರ್ಕಾರವು ರಾಜ್ಯದಾದ್ಯಂತ ಡಿಜಿಟಲ್ ಟ್ರ್ಯಾಕ್ ಆ್ಯಂಡ್ ಟ್ರೇಸ್ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಜೊತೆಯಲ್ಲಿ ಸಾಮಾಜಿಕ ಪರಿಣಾಮಗಳ ಮಾನದಂಡಕ್ಕೆ ತಕ್ಕಂತೆ ವೆಚ್ಚಗಳನ್ನು ಹೊಂದಿಸುವುದನ್ನು ಮುಂದುವರಿಸಲಾಗುವುದು. ಸೋಷಿಯಲ್ ಇದು ಏನಿದೆ ಆ ಎಕ್ಸ್ಪೆನ್ಸಸ್ ಕೂಡ 27-28ನೇ ಸಾಲಿನಲ್ಲಿ ಹೊಂದಿಸಲಿಕ್ಕೆ ಕೂಡ ಒಂದು ಸರ್ಕಾರ ಟ್ರ್ಯಾಕ್ ಮಾಡ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. 3ನೇ ಹಂತದಲ್ಲಿ 2029-30ನೇ ಹಣಕಾಸು ವರ್ಷದಲ್ಲಿ ಸುಧಾರಿತ ವ್ಯವಸ್ಥೆಯ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿದೆ. ಸರ್ಕಾರಿ ದರಗಳನ್ನು ಅಂದಾಜು GSDP ಬೆಳವಣಿಗೆ ಅನುಗುಣವಾಗಿ ನಿಗದಿಪಡಿಸಲಾಗುವುದು. ಆಲ್ಕೋಹಾಲ್ನಿಂದ ಸಾಮಾಜಿಕ ಪರಿಣಾಮಗಳು ಹೆಚ್ಚಾದಂತೆ ಆ ಮದ್ಯದ ಮೇಲಿನ ತೆರಿಗೆಯೂ ಹೆಚ್ಚುತ್ತಾ ಹೋಗುತ್ತದೆ. ಈಗ ಅವ್ರನ್ನ ಅಲ್ಲಿಂದ ದೂರ ಸರಿಸೋದು, ಲಿಕ್ಕರ್ಗೆ ಎಡಿಕ್ಟ್ ಆದವ್ರನ್ನ ಅಂದರೆ ತುಂಬ ಕಾಸ್ಟ್ಲಿ ಆದ ಲಿಕ್ಕರನ್ನು ಟ್ಯಾಕ್ಸ್ ಹಾಕಿ ಮಾರೋದರಿಂದ ಅವರು ಹಿಂಸರಿತಾರೆ ಅಂತಕ್ಕಂಥ ಒಂದು ಭಾವನೆ. ಈ ಸುಧಾರಣೆ ಪ್ರಮುಖ ಭಾಗವೆಂದರೆ ಏನಪ್ಪ ಅಂದರೆ ತೆರಿಗೆಗಳಿಂದ ಸಂಗ್ರಹಿಸಲಾದ ಆದಾಯದ ಒಂದು ಭಾಗವನ್ನು ಮದ್ಯ ಕುಡಿತದಿಂದ ಉಂಟಾದ ಹಾನಿಗಳನ್ನು ಸರಿಪಡಿಸಲು ಬಳಸುವುದು. ಅಬಕಾರಿ ಆದಾಯದ ಒಂದು ನಿರ್ದಿಷ್ಟ ಪಾಲನ್ನು 4 ನಿರ್ಣಾಯಕ ಕ್ಷೇತ್ರಗಳಿಗೆ ಮೀಸಲಿಡಲು ಶಾಸನಬದ್ಧವಾಗಿ ಕ್ರಮ ಕೈಗೊಳ್ಳುವಂತೆ RMC ಶಿಫಾರಸು ಮಾಡಿದೆ. ವ್ಯಸನ ಮುಕ್ತಿ ಮತ್ತು ಮಾನಸಿಕ ಆರೋಗ್ಯ ಸೇವೆಗಳು, ರಸ್ತೆ ಸುರಕ್ಷೆ, ಕೌಟುಂಬಿಕ ಹಿಂಸಾಚಾರ ತಡೆಗಟ್ಟುವಿಕೆ ಮತ್ತು ಯುವಜನರ ಶಿಕ್ಷಣ ಈ ಜವಾಬ್ದಾರಿಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ನೀಡಲಾಗುವುದು. ಅಬಕಾರಿ ಕುರಿತಾದ RMC ಕರಡು ವರದಿಯನ್ನು ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡಲಾಗಿದೆ. ಸಾರ್ವಜನಿಕ ಆರೋಗ್ಯ ತಜ್ಞರು, ಉತ್ಪಾದಕರು, ಚಿಲ್ಲರೆ ಮಾರಾಟಗಾರರು ಮತ್ತು ಮುಖ್ಯವಾಗಿ ಕರ್ನಾಟಕದ ನಾಗರಿಕರನ್ನು RMCಯೊಂದಿಗೆ ಸಮಾಲೋಚನೆ ನಡೆಸಲು ನಾವು ಆಹ್ವಾನಿಸ್ತಾ ಇದ್ದೇವೆ. ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಬಳಿ ಉತ್ತರಗಳಿವೆ ಎಂದು ನಾವು ಹೇಳ್ಕೊಳ್ಳೋದಿಲ್ಲ. 60 ವರ್ಷ ಹಳೆಯ ವ್ಯವಸ್ಥೆಯನ್ನು ಸುಧಾರಿಸುವುದು ಒಂದು ಸಂಕೀರ್ಣ ಕಾರ್ಯವಾಗಿದ್ದು ಇದಕ್ಕೆ ಸಾಮುದಾಯಿಕ ತಿಳುವಳಿಕೆ ಅಗತ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ವರದಿಯನ್ನು ಓದಲು, ಸಂವಾದದಲ್ಲಿ ಪಾಲ್ಗೊಳ್ಳಲು ಮತ್ತು ಹೆಚ್ಚು ಸುಸಂಬದ್ಧ, ಪಾರದರ್ಶಕ, ಸಾಮಾಜಿಕವಾಗಿ ಜವಾಬ್ದಾರಿಯುತ ಕರ್ನಾಟಕವನ್ನು ನಿರ್ಮಿಸಲು ನಮಗೆ ಸಹಾಯ ಮಾಡಲು ನಿಮ್ಮಲ್ಲಿ ವಿನಂತಿಸ್ತೇವೆ ಅಂತ ಸಾಹೇಬ್ ಹೇಳ್ಕೊಳ್ತಾ ಇದ್ದಾರೆ. ನಾವು ಒಟ್ಟಾಗಿ ಸೇರಿ ತಡೆಗಟ್ಟಬಹುದಾದ ಮಾದಕ ದ್ರವ್ಯ ವ್ಯಸನಗಳ ವೆಚ್ಚಗಳಿಂದ ನಮ್ಮ ರಾಜ್ಯದ ಪ್ರಗತಿಯು ಕುಂಠಿತವಾಗದಂತೆ ನೋಡಿಕೊಳ್ಳುವ ಮತ್ತು ಕರ್ನಾಟಕದ ಪ್ರತಿಯೊಂದು ಕುಟುಂಬವು ಸುರಕ್ಷೆ ಮತ್ತು ಘನತೆಯಿಂದ ಬದುಕುವಂತೆ ಮಾಡಬಹುದು ಅಂತ ಹೇಳಿ ಕೃಷ್ಣನ್ ಸಾಹೇಬರು ಆರ್ಟಿಕಲನ್ನು ಮುಗಿಸ್ತಾ ಇದ್ದಾರೆ. ಸೊ ಇದು ಏನು ತೋರಿಸ್ಕೊಡ್ತಾ ಇದೆ, ಒಂದು ಕಡೆ 2000 ರೂಪಾಯಿ ಪರ್ ಲೀಟ್ರು ಆಲ್ಕೋಹಾಲು ನಾವು ಸೇಲ್ ಮಾಡ್ತಾಯಿದ್ದೀವಿ. ಫಾರ್ ಎಕ್ಸಾಂಪಲ್ ನೀರಂತೂ ಬೇಸು, ನೀರಿಗೆ ನಾವು ಆಲ್ಕೋಹಾಲು ಕಲರ್ ಏನಾರು ಹಾಕಿದ ಮೇಲೆ ಅದು ಲಿಕ್ಕರ್ ಆಗೋದು. ಅದರಲ್ಲಿ ಫಾರ್ ಎಕ್ಸಾಂಪಲು 1 ಲೀಟ್ರಿಗೆ 2000 ಅಂದರೆ 10 ml ನಾವು ಹಾಕಿದರೆ 200 ರೂಪಾಯಿ ಮೋಸ್ಟ್ಲಿ 10 ml. ಯಾಕಂದರೆ
1000 ಹಾಂ 10 ಎಮ್ ಎಲ್ಗೆ ಎಷ್ಟು ದುಡ್ಡು ಆಗ್ತದೆ, 20 ಎಮ್ ಎಲ್ಲು, 50 ಎಮ್ ಎಲ್ಲು, 70 ಎಮ್ ಎಲ್ಲು, 100 ಎಮ್ ಎಲ್ಲು, ಅದಕ್ಕೆ ಎಷ್ಟು ದುಡ್ಡು ಆಗ್ತದೆ ಅಷ್ಟು ದುಡ್ಡನ್ನು ವಸೂಲಿ ಮಾಡಬೇಕು. ಜೊತೆಗೆ ನೀರು, ಅದ್ರ ಜೊತೆ ಕಲರು, ಆಮೇಲೆ ಅದಕ್ಕೊಂದು ಬಾಟಲ್ ಇರ್ತದೆ, ಆ ಬಾಟಲ್ ಎಲ್ಲ ಖರ್ಚನ್ನು ಸೇರಿಸಿ ವಸೂಲಿ ಮಾಡ್ತಕ್ಕಂಥ ಕ್ರಮ. ಉದಾಹರಣೆಗೆ 4 ಕ್ವಾರ್ಟರ್ ಕುಡಿಯೋ ಒಬ್ಬ ವ್ಯಕ್ತಿ ಅಥವಾ 2 ಕ್ವಾರ್ಟರ್ ಕುಡಿಯೋ ಒಬ್ಬ ವ್ಯಕ್ತಿ 1000 ಪ್ಲಸ್ ಮೇಲಿನ ಖರ್ಚು ಹಿಡ್ಕೊಂಡು 1100 ರೂಪಾಯಿ ಖರ್ಚು ಮಾಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸ್ವಲ್ಪದರಲ್ಲಿ ಅದು ಬರಲಿಕ್ಕೆ ಇದೆ. ಸೊ ಇದೆಲ್ಲ ಯಾಕೆ ವಿಚಾರ ಮಾಡಬೇಕಾಗಿದೆ ಅಂದರೆ, ಇವತ್ತು ಮದ್ಯ ಸೇವನೆಯಿಂದ ಹಲವಾರು ಕುಟುಂಬಗಳು ಹಾಳಾಗ್ತಾ ಇರೋದು, ಆರೋಗ್ಯ ವ್ಯವಸ್ಥೆ ಮೇಲೆ ಆರೋಗ್ಯ ಹಾಳಾಗ್ತಾ ಇರೋದು, ಇಡೀ ಕುಟುಂಬನೇ ನಾಶ ಆಗ್ತಾ ಇರೋದು ನೋಡಿ ಬಹುಶಃ ಸರ್ಕಾರ ಈ ಮದ್ಯ ವ್ಯವಸ್ಥೆನ ಪೂರ್ತಿ ಬ್ಯಾನ್ ಮಾಡ್ಬೋದು. ಇದು 2000 1000 ಏನು ಬೇಡ ಅಂತ ಮಾಡ್ಬೋದು. ಆದರೆ ನಾವು ಹೇಳಿದಷ್ಟು ಸುಲಭ ಅಲ್ಲ. ಒಂದು ಕಡೆ ಸಾಲಿಡಾದ ತೆರಿಗೆ ಸರ್ಕಾರದ ಬೊಕ್ಕಸಕ್ಕೆ ಬರ್ತಾ ಇರತಕ್ಕಂಥ 2ನೇ ರ್ಯಾಂಕ್ನಲ್ಲಿರೋದು ಅಬಕಾರಿ ತೆರಿಗೆ. 1ನೇ ರ್ಯಾಂಕ್ನಲ್ಲಿ ಕರ್ನಾಟಕ ಸರ್ಕಾರದ್ದು ಪ್ರತಿ ವರ್ಷ ಆರ್ಥಿಕ ಸರ್ವೆಯಲ್ಲಿ IT, 2ನೇದು ಅಬಕಾರಿ, ಉಳಿದದ್ದು ಬರೋದು ಚಿಲ್ಲರೆ ನಮ್ಮ ಎಲ್ಲ ತೆರಿಗೆಗಳು. ಸೊ ಈ ವಿಷಯದಲ್ಲಿ ಸರ್ಕಾರ ಈ ಕಡೆ ಮದ್ಯ ಮಾರಾಟ ಕೈ ಬಿಡದೆ ಬೆಲೆ ಏರಿಕೆಯಿಂದ ದೂರ ಸರಿಸಲಿಕ್ಕೆ, ಅಷ್ಟಕ್ಕೂ ಮೀರಿ ನಾನು ಅನುಕೂಲಸ್ಥ ಅಂತ ಯಾರು ಲಿಕ್ಕರ್ ಬಳಸಲಿಕ್ಕೆ ಹೋದರೆ ಆ ವ್ಯಕ್ತಿ ಅತ್ಯಂತ ದುಬಾರಿಯಾದ ಹಣವನ್ನು ತೆತ್ತು ಆ ಮದ್ಯವನ್ನು ಪಡಿಬೇಕು. ಜೊತೆಗೆ ಅದರಿಂದ ಸರ್ಕಾರಕ್ಕೆ ಒಂದು ಸ್ವಲ್ಪ ಹಣವನ್ನು ತೆರಿಗೆಯನ್ನು ಕೂಡ ಸಂಗ್ರಹ ಆಗೋದು ನೋಡ್ತಾ ಇದ್ದೀವಿ. ಇದು ಇನ್ನೊಂದು ರೀತಿಯಲ್ಲಿ ಇದು ಬಡವರ ಮೇಲೆ ಒಂದು ಕನಿಕರ ತೋರಿಸಿದಾಗ ಅವನಿಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಶ್ರೀಮಂತರ ಮೇಲೆ ಒಂದು ಕೋಪ ಕೂಡ ಇದೆ. ಇನ್ನು ಅನುಕೂಲಸ್ಥರು ಕೆಲವೊಂದು ತೆರಿಗೆಗಳನ್ನು ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡು ತೆರಿಗೆ ಕಳ್ಳತನ ಮಾಡಿರ್ಬೋದು. ಈ ಲಿಕ್ಕರ್ ತೊಗೊಳ್ಳಿಕ್ಕೆ ಹೋಗಿ ಅದು ತಪ್ಪಿಸ್ಕೊಂಡು ತೆರಿಗೆಯನ್ನು ಅಲ್ಲಿ ಕೊಡ್ತಕ್ಕಂಥ ಒಂದು ಕ್ರಮ. ಆದರೆ ಸರ್ಕಾರ ಕೂಡ ಒಂದು ಧರ್ಮ ಸಂಕಟ. ಈಗ ಪೂರ್ತಿ ಕೈ ಬಿಟ್ಟು ಬ್ಯಾನ್ ಮಾಡಲಿಕ್ಕೆ ಅವ್ರ ಹತ್ರ ಕಾನೂನು ಅಧಿಕಾರ ಇದೆ, ಬಟ್ ಅದು ತುಂಬ ಕಷ್ಟ. ಈಗ ಅಷ್ಟು ತೆರಿಗೆ ಹಣ ಬರ್ತದೆ, ಅದು ಇನ್ನು ಆ ರೆವಿನ್ಯೂಂದು ಸುಮಾರು ಯೋಜನೆಗಳು ನಡೀತದೆ. ಈಗ ಏಕಾಏಕಿ ಅದನ್ನು ಬಂದ್ ಮಾಡೋದು ಕಷ್ಟ. ಸೊ ಸರ್ಕಾರ ಈ ಕಮಿಟಿ ಒಂದು ಒಳ್ಳೆಯ ನಿರ್ಧಾರ ತೊಗೊಂಡಿದೆ. ಅದರಲ್ಲಿ ಇನ್ನೂ ಸಾರ್ವಜನಿಕರು ಪಾಲ್ಗೊಂಡು ಅದಕ್ಕೆ ಸರ್ಕಾರಕ್ಕೆ ಒಳ್ಳೆ ಇದು ಮಾಡಿರಿ, ಬಂದ್ ಮಾಡಿರಿ ಅಂತ ಬೇಡಿಕೆ ಹೆಣ್ಮಕ್ಳು ರಾಯಚೂರಿನ ಒಂದು ದೊಡ್ಡ ಎಡಪಂಥೀಯ ಸಂಘಟನೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಒಂದು 4 ವರ್ಷದ ಹಿಂದೆ ಒತ್ತಡ ಹಾಕಿತ್ತು. ಆಂಧ್ರ ಪ್ರದೇಶದಲ್ಲೂ ಅದು ಆಗಿತ್ತು. ಆಂಧ್ರ ಪ್ರದೇಶದಲ್ಲಿ ಬಂದಾಗಿತ್ತು, ಬಿಹಾರದಲ್ಲಿ ಬಂದಾಗಿತ್ತು. ನಮ್ಮ ಕರ್ನಾಟಕದ ಮಹಿಳೆಯರು ಕೂಡ ತುಂಬ ಹೋರಾಟ ಮಾಡಿ ಅದನ್ನು ಬಂದ್ ಮಾಡಿಸ್ಲಿಕ್ಕೆ ಹೋದರೆ ಅದು ಆಗಲಿಲ್ಲ. ಸೊ ಈ ಎಲ್ಲ ಘಟನೆಗಳಿದೆ. ಆದರೆ ಮದ್ಯ ನಿಷೇಧದ ಕೆಲಸ ಒಂದು ಹಂತಕ್ಕೆ ಆಗ್ತಾಯಿದೆ. ಇನ್ನೂ ಸ್ವಲ್ಪ ಜನರ ವಲಯದಿಂದ ಹೋರಾಟಗಾರರು ಬೇಡಿಕೆ ಅದು ಯಾವತ್ತೂ ಇದೆ. ಈ ಸರ್ಕಾರಕ್ಕೆ ರೆವಿನ್ಯೂ ಟ್ಯಾಕ್ಸ್ಗಳನ್ನು, ಬೇರೆ ಟ್ಯಾಕ್ಸ್ಗಳನ್ನು ಬಹುಶಃ ನಾವು ಸರಿಯಾಗಿ ಕಟ್ಟಿದರೆ ಅವರು ಆ ಟ್ಯಾಕ್ಸ್ ಬಗ್ಗೆ ಒಂದು ಅನಾಸಕ್ತಿ ಹೊಂದಿ ಬಹುಶಃ ಅದನ್ನು ಪೂರ್ತಿ ಬ್ಯಾನ್ ಮಾಡಿ ಒಂದು ಉತ್ತಮ ಟ್ಯಾಕ್ಸೇಷನ್ ಸಿಸ್ಟಮ್ ಬಂದರೆ ಈ ಮದ್ಯವನ್ನು ಪೂರ್ತಿನೇ ಡಿಲೀಟ್ ಮಾಡಿ ಹಾಕಲಿಕ್ಕೆ ಏನು ತಡ ಆಗೋದಿಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಇದನ್ನು ಶಾಸಕರಾದ ಮನೆ BR ಪಾಟೀಲ್ ಸಾಹೇಬರು, ನಿತೀಶ್ ಕುಮಾರ್ ಸಾಹೇಬರು ಒಂದು ಸರ್ವೆ ಮಾಡಿಸಿದ್ರನ್ನ ಕೋಟ್ ಮಾಡಿ ಹೇಳಿದರು, ಆ ಮದ್ಯದಿಂದ ಎಷ್ಟು ನಮಗೆ ಆದಾಯ ಬರ್ತಾ ಇದೆ ಅದಕ್ಕಿಂತ ಹೆಚ್ಚು ಸರ್ಕಾರ ಆ ಮದ್ಯವ್ಯಸನಿಗಳು ಏನು ಸೋಷಲಾಗಿ ಎಕನಾಮಿಕಲಿ ಏನು ತೊಂದರೆ ಮಾಡಿರ್ತಾರೆ ಅದಕ್ಕೆ ಖರ್ಚಾಗ್ತಾಯಿದೆ. ಇನ್ನು ಅಲ್ಲಿ ಆದಾಯ ಎಲ್ಲಿ ಬಂತು, ಉಲ್ಟಾ ನಷ್ಟನೇ ಜಾಸ್ತಿ ಆಗಿದೆ ಅಂತ ಕೂಡ ಹೇಳಿದರು. ಅದನ್ನು ಕೂಡ ನಾವು ಗಮನಿಸ್ಬೋದು. ಈ ಎಲ್ಲ ವಿಚಾರದಲ್ಲಿ ಮದ್ಯ ಬ್ಯಾನ್ ಮಾಡೋದೇ ಒಂದು ಸೂಕ್ತ ಕ್ರಮ. ಅದು ಏಕಾಏಕಿ ಮಾಡಿದ್ರೆ ಸ್ವಲ್ಪ ಮಾಡಲಿಕ್ಕೆ ಸರ್ಕಾರ ಕಷ್ಟ ಆಗ್ಬೋದು. ನಿಧಾನಕ್ಕೆ 1-2 ವರ್ಷಕ್ಕೆ, ಅಥವಾ ಈ ಸರ್ಕಾರದ ಅವಧಿ ಇನ್ನೂ 2-3 ವರ್ಷ ಇದೆ, ಅದರೊಳಗೆ ಒಂದು ಸರಿ ಡಿಲೀಟ್ ಮಾಡಿದರೆ ಈ ಮದ್ಯ ಮುಕ್ತ ಕರ್ನಾಟಕ ಗ್ಯಾರಂಟಿ ಅನ್ನುವ ಒಂದು ಹೊಸ ಯೋಜನೆ ಗ್ಯಾರಂಟಿ ಮಾಡಿ ಕಾನೂನನ್ನು ಮಾಡಿಬಿಟ್ರೆ ಇನ್ನೂ ಒಂದು ದೊಡ್ಡ ಸಾಧನೆ ನಮ್ಮ ಕರ್ನಾಟಕ ಸರ್ಕಾರ ಮಾಡ್ದಂಗೆ ಆಗ್ತದೆ. ಅದು ಮಾಡಲಿಕ್ಕೆ ನಾವೆಲ್ಲರೂ ಸಹಕಾರ ಮಾಡೋಣ, ಸರ್ಕಾರನ ಒಂದು ಕ್ರಮ ಕೈಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಈ ಮದ್ಯದ ಬಗ್ಗೆ ಎಷ್ಟು ಸೀರಿಯಸ್ ಆದ ಕ್ರಮ ತಗೊಂಡ ಸರ್ಕಾರಕ್ಕೆ
ಮತ್ತು ಆ ಮದ್ಯ ಒಂದೇನು ದರ ಮತ್ತು ಒಂದು ಆ ಮದ್ಯ ವ್ಯವಸ್ಥೆಯ ಒಂದು ಸುಧಾರಣೆಗೆ ಇರ್ತಕ್ಕಂಥ ಸದಸ್ಯರಿಗೆ ಕೂಡ ಧನ್ಯವಾದ ತಿಳಿಸಿ, ಪಬ್ಲಿಕ್ ಸೈಡ್ನಿಂದ ಇದಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ತುಂಬ ಒಳ್ಳೆಯ ಅಂಶಗಳು ಇರ್ತವೆ ಎಲ್ಲರ ಕಡೆಗೆ, ಅದನ್ನು ಸರ್ಕಾರಕ್ಕೆ ತಿಳಿಸ್ಬೇಕು ಅಂತ ಹೇಳಿ ಕೇಳಿಕೊಂಡು ಇಲ್ಲಿಗೆ ಈ ವಿಡಿಯೋನ ವಿರಾಮ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ ನಮ್ಮ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊಂಡು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ.